ಶಾಲೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಆ 15 ಜನ ಪ್ರತಿಸ್ಪರ್ಧಿಗಳನ್ನು ನೀವೇ ಆಯ್ಕೆ ಮಾಡಿದ್ರಿ, ಹೌದಾ? ಇವತ್ತು ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ. ಅವರೆಲ್ಲ ವೇದಿಕೆ ಮೇಲೆ ಬಂದು, ಮಂತ್ರಿಗಳ ವೇದಿಕೆ ಮೇಲೆ ಬಂದು ಇಂದಿನ ಈ ಪ್ರಮಾಣ ವಚನ ಬೋಧನೆಯನ್ನು ಅನುಸರಿಸಬೇಕಾಗಿ ವಿನಂತಿ. ಎಲ್ಲ ಮಂತ್ರಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಬನ್ನಿ ಕ್ಲಾಸ್. ಮಂತ್ರಿಗಳೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿ ವಿನಂತಿ. ನಾವೆಲ್ಲರೂ ಶಾಲಾ ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾಗಿರುವ ನಾವುಗಳು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ಶಾಲೆಯ ಶಿಸ್ತು, ಸ್ವಚ್ಛತೆ ಹಾಗೂ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ. ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಸಮಾನತೆ ಮತ್ತು ಗೌರವದಿಂದ ವರ್ತಿಸುತ್ತೇವೆ. ಶಾಲೆಯ ಗೌರವವನ್ನು ಹೆಚ್ಚಿಸಲು ಸದಾ ಪ್ರಯತ್ನಿಸುತ್ತೇವೆ ಎಂದು ದೇವರ ಹೆಸರಿನಲ್ಲಿ ಮನಪೂರ್ವಕವಾಗಿ ಪ್ರಮಾಣ ಮಾಡುತ್ತೇವೆ. ಶಾಲೆಯ ಮಂತ್ರಿಯಾಗಿ, ನೀವು ಯಾರು ಹೇಳಂಗಿಲ್ಲ, ಶಾಲೆಯ ಮಂತ್ರಿಯಾಗಿ ನಾನು ಲೇಖನ ಆರ್ಪಿ ಶಾಲಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಎಲ್ಲಾ ವಿದ್ಯಾರ್ಥಿಗಳ ಹಿತಾಸಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ನಾನು ಪಿ ವೀರಬಸವನಗೌಡ ಶಾಲಾ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಎಲ್ಲಾ ವಿದ್ಯಾರ್ಥಿಗಳ ಹಿತಾಸಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ನೀವು ಹೋಗಿ ನೀಟಾಗಿ ಹಚ್ಕೊಂಡು ಅದೇ ಜಾಗ ಅದೇ ಮೇಲೆ ಬಸವ ಅದನ್ನು ಆದ ಕೃಷ್ಣ ಅದು ಏನೋ ಮಾಡ್ಬೋದು.